ವಿಧಾನಸೌಧದಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ಸಂಬಂಧಪಟ್ಟಂತೆ ಸರ್ಕಾರದ ತಪ್ಪನ್ನ ಮುಚ್ಚೋದಕ್ಕೆ ಮತ್ತೊಂದು ಪತ್ರವನ್ನ ಬರೆಯಲಾಗಿದೆ. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಇದೀಗ ಲಭ್ಯ ಆಗಿರೋದು. ಕಾರ್ಯಕ್ರಮ ಮುಗಿದು ಅನಾಹುತ ಆದ್ಮೇಲೆ ಬರೆದಂತಹ ಪತ್ರಕ್ಕೆ ಸಹಿಯನ್ನ ಹಾಕಲಾಗಿದೆ. ಸರ್ಕಾರದ ಕಾರ್ಯದರ್ಶಿಯಿಂದ ಕೆಎಸ್ಸಿಎಗೆ ಪತ್ರವನ್ನ ಬರೆದಿರೋದು. ಜೂನ್ 4ರಂದು ನಡೆದ ಕಾರ್ಯಕ್ರಮದಿಂದ ದುರಂತ ಸಂಭವ ಆಗಿತ್ತು. ಆದರೆ ಜೂನ್ 5ನೇ ತಾರೀಕು ಪತ್ರದ ಮೇಲೆ ಸಹಿಯನ್ನ ಮಾಡಿದ್ದಾರೆ ಕಾರ್ಯದರ್ಶಿ. ಕೆಎಸ್ಸಿಎ ಮೇಲೆ ಆರೋಪ ಮಾಡುವಂತಹ ಯತ್ನ ಇದು. ಕಂಡೀಷನ್ ಹಾಕುವ ನೆಪದಲ್ಲಿಯೂ ಸರ್ಕಾರ ಎಡವಟ್ಟನ್ನ ಮಾಡಿಕೊಂಡಿದೆ. ಘಟನೆ ನಡೆದ ಒಂದು ದಿನದ ಬಳಿಕ ಪತ್ರಕ್ಕೆ ಸಹಿಯನ್ನ ಹಾಕಿದೆ. ವೇದಿಕೆ ಹಾಕೋದಕ್ಕೆ 15 ಲಕ್ಷ ಮುಂಗಡ ಹಣ ಪಾವತಿ ಮಾಡಬೇಕು ಅಂತ ನಿಯಮವನ್ನ ಹೇರಿರೋದು. ಆದರೆ ವಿಧಾನಸೌಧದ ಮುಂದೆ ಸ್ಟೇಜ್ ಹಾಕಿದ್ದೆ ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್. ಕಂಡೀಷನ್ ಹಾಕುವ ನೆಪದಲ್ಲಿಯೂ ಸರ್ಕಾರ ಎಡವಟ್ಟನ್ನ ಮಾಡಿಕೊಂಡಿದೆ. ಘಟನೆ ನಡೆದಂತಹ ಒಂದು ದಿನದ ನಂತರ ಪತ್ರಕ್ಕೆ ಸಹಿಯನ್ನ ಹಾಕಿದೆ. ವೇದಿಕೆಯನ್ನ ಹಾಕೋದಕ್ಕೆ 15 ಲಕ್ಷ ರೂಪಾಯಿ ಮುಂಗಡ ಹಣ ಪಾವತಿ ಮಾಡಬೇಕು ಅನ್ನುವಂತಹ ನಿಯಮ. ಆದರೆ ವಿಧಾನಸೌಧದ ಮುಂದೆ ಸ್ಟೇಜ್ ಹಾಕಿದ್ದೆ ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್. ವಿಧಾನಸೌಧದಲ್ಲಿ ಆರ್ಸಿಬಿ ಸಂಭ್ರಮಾಚರಣೆಗೆ ಸಂಬಂಧಪಟ್ಟಂತೆ ಸರ್ಕಾರದ ತಪ್ಪನ್ನ ಮುಚ್ಚೋದಕ್ಕೆ ಇದೀಗ ಮತ್ತೊಂದು ಪತ್ರವನ್ನ ಬರೆದಿದೆ ಪಬ್ಲಿಕ್ ಟಿವಿಗೆ. ಈ ಡಾಕ್ಯುಮೆಂಟ್ನ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಇದೀಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಇದೀಗ ಸರ್ಕಾರ ತನ್ನ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಮೇಲಿಂದ ಮೇಲೆ ಎಡವಟ್ಟನ್ನ ಮಾಡ್ಕೊಳ್ತಾನೆ ಇದೆ. ಈಗ ಮತ್ತೊಂದು ಎಡವಟ್ಟು, ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಅರ್ಪಿತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಪದೇ ಪದೇ ಬಹಿರಂಗ ಆಗ್ತಾ ಇರುವಂತದ್ದು. ಸರ್ಕಾರ ತನ್ನ ತಪ್ಪುಗಳನ್ನ ಎಲ್ಲೆಲ್ಲಿ ಟ್ಯೂನ್ ಅಪ್ ಮಾಡ್ಕೊಳ್ಬಹುದು, ಎಲ್ಲೆಲ್ಲಿ ಸರಿಪಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಯತ್ನಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈ ಡಿಎನ್ಎ ಸಂಸ್ಥೆ ಅಂದ್ರೆ ಈ ರಾಯಲ್ ಚಾಲೆಂಜರ್ಸ್ ಏನು ಸಮಾರಂಭ ಏನಿತ್ತು, ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಒಂದು ಮನವಿ ಪತ್ರವನ್ನ ಕೆಎಸ್ಸಿಎ ಕೊಟ್ಟಿತ್ತು. ಕೆಎಸ್ಸಿಎ ಕೊಟ್ಟ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೆಎಸ್ಸಿಎಗೆ ಒಂದು ನಿಯಮಾವಳಿಗಳನ್ನ ರೂಪಿಸಿ ಸರ್ಕಾರದ ಕಾರ್ಯದರ್ಶಿಗಳು ಪತ್ರವನ್ನ ಬರೀತಾರೆ. ಪತ್ರವನ್ನ ಬರೆದ್ರೆ ಆ ಪತ್ರದ ಮೇಲೆ ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪ ಆಯುಕ್ತರು ಅಂದ್ರೆ ಅಲ್ಲಿಯ ಡಿಸಿಪಿ ಏನಿದ್ರು, ಡಿಸಿಪಿ ಅವರ ಒಂದು ಸೀಲು ಮತ್ತು ಸಹಿ ಇರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. 4ನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ. 4ನೇ ತಾರೀಕೆ ಅನಾಹುತಗಳಾಗುವಂಥದ್ದು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವಂಥದ್ದು. ಆದ್ರೆ ಆ ಸೀಲ್ ಮತ್ತು ಸಹಿ ಏನಿದೆ ಅದು 5/6/2025 ಅಂತೇಳಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅಂದ್ರೆ ತನ್ನ ತಪ್ಪುಗಳನ್ನ ಯಾವ್ಯಾವ ರೀತಿಯಲ್ಲಿ ಮುಚ್ಚು ಹಾಕೊಳ್ಳಬಹುದು ಅನ್ನೋ ಪ್ರಯತ್ನಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ಕೆಎಸ್ಸಿಎಗೆ ಯಾವುದೇ ರೀತಿಯ ಪತ್ರವನ್ನ ಬರೆದಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾರ್ಯಸೂಚಿಗಳನ್ನ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅನುಮಾನಗಳು ಮೂಡ್ತಾ ಹೋಗ್ತು. ಮುಂದಿನ ತನಿಖಾ ಹಂತದಲ್ಲಿ ಅದು ಮ್ಯಾಜಿಸ್ಟ್ರೇಟ್ ತನಿಖೆ ಇರ್ಬೋದು ಅಥವಾ ಸಿಐಡಿ ತನಿಖೆ ಇರ್ಬೋದು, ಆ ಸಂದರ್ಭದಲ್ಲಿ ಈ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅಂದ್ರೆ ಈ ಡಾಕ್ಯುಮೆಂಟ್ ಗಳನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡಿರುವಂತದ್ದು. ಇನ್ನೊಂದು ಪ್ರಮುಖವಾದ ಅಂಶ ಇಲ್ಲಿ ಗಮನಿಸಬೇಕಿರುವಂತದ್ದು ಅರ್ಪಿತಾ, 15 ಲಕ್ಷ ಭದ್ರತಾ ಠೇವಣಿ ಆಗಿ ಅಂದ್ರೆ ಯಾವ್ದಾದ್ರು ಸ್ಟೇಜ್ ಹಾಕಿದ್ರೆ ಸ್ಟೇಜಿಗೆ ಸಂಬಂಧಪಟ್ಟಂತೆ 15 ಲಕ್ಷ ಮುಂಗಡ ಹಣವನ್ನ ಕೊಟ್ಬೇಕು ಅಂತ ಹೇಳಿ ಹೇಳಿದ್ರು. ಆದ್ರೆ ಇಡೀ ಮ್ಯಾನೇಜ್ಮೆಂಟ್ ಅಂದ್ರೆ ಆ ಸ್ಟೇಜ್ ಅನ್ನ ಹಾಕಂತದಿರ್ಬೋದು, ಜೊತೆಗೆ ಅಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಪರಿಕರಗಳಿರ್ಬೋದು, ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಡಿಎನ್ಎ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅವರು ನೋಡ್ಕೊಂಡಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಮಾನಗಳಿಗೆ ಹುಟ್ಟಾಕುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಮುಂದಿನ ತನಿಖಾ ಹಂತದಲ್ಲಿ ಇವೆಲ್ಲ ಮಾಹಿತಿಗಳು ಬಹಿರಂಗ ಆಗ್ತಾ ಹೋಗ್ತವೆ. ಸದ್ಯಕ್ಕೆ ಪಬ್ಲಿಕ್ ಟಿವಿಗೆ ಸಿಕ್ಕಂತ ಡಾಕ್ಯುಮೆಂಟ್ ನಲ್ಲಿ ಇದೆಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖ ಆಗಿರುವಂತದ್ದು. ಅಂದ್ರೆ 4ನೇ ತಾರೀಕು ಅವರು 3ನೇ ತಾರೀಕು ರಿಕ್ವೆಸ್ಟ್ ಅನ್ನ ಕೊಡ್ತಾರೆ. 4ನೇ ತಾರೀಕು ಮತ್ತೆ ಕೆಎಸ್ಸಿಎಗೆ ಒಂದು ಸೂಚನಾ ಪತ್ರವನ್ನ ಕೊಡುವಂತದ್ದು. ಆದ್ರೆ ಅದರ ಮೇಲಿರುವಂತ ಸಹಿ 5ನೇ ತಾರೀಕು ಆಗಿರುವಂತದ್ದು. ಅಂದ್ರೆ ಕಾರ್ಯಕ್ರಮ ಮುಗಿದು ಒಂದು ದಿನದ ಬಳಿಕ ಈ ಸಹಿ ಮನ್ನಾ ಮಾಡಿರುವಂತದ್ದು. ಇದು ಸಾಕಷ್ಟು ಅನುಮಾನವನ್ನ ಹುಟ್ಟಾಕಿರುವಂತದ್ದು ಅರ್ಪಿತಾ.